ಗಾಯ್ಸ್, ನಮಸ್ಕಾರ. ಸೊ ಟುಡೇ ವಿ ಆರ್ ಡೂಯಿಂಗ್ ಅನದರ್ ವಿಡಿಯೋ. ಬಟ್ ನಮ್ಮ ಜೊತೆ ಬಾಯ್ಸ್ ಇದ್ದಾರೆ, ಶಶಾಂಕ್ ಆ್ಯಂಡ್ ದ ಟೀಮ್. ಎಲ್ಲ i20 ಬಾಯ್ಸ್, i20 ಎನ್ಲೈನ್ ಬಾಯ್ಸು. ಒಬ್ಬ ಗಾಡಿ ಎತ್ಕೊಂಡು ಬಂದಿದ್ದಾರೆ ಬೆಳಗ್ಗೆನೆ. ಹಾಗೇನೆ ಒಂದು ಡ್ರೈವ್ ಬಂದು ಹಂಗೇನೆ ರಿವ್ಯೂ ಮಾಡೋಣ ಅಂತ ಬಂದಿದ್ದೀವಿ. ಹಾಯ್ ಬ್ರೋ ಎಲ್ಲರೂ, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ನಮ್ಮ ಹತ್ರ ಇವತ್ತು Hyundai i20 ಎನ್ಲೈನ್ ಇದೆ. ಸೊ ನಾರ್ಮಲ್ i20 ನೋಡಿರ್ತೀರಾ ನೀವು, ಅದ್ರದ್ದು ಅಪ್ಗ್ರೇಡ್ ವರ್ಷನ್ನೇ ಇಲ್ಲ ಸ್ಪೋರ್ಟಿಯರ್ ವರ್ಷನ್ನೇ i20 ಎನ್ಲೈನ್ ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನು ಚೇಂಜಸ್ ಅಂತ ಹೇಳಿದ್ರೆ, ನಿಮಗೆ ನಾರ್ಮಲ್ Hyundai i20 ಕಂಪೇರ್ ಮಾಡಿದ್ರೆ ಇದರಲ್ಲಿ ನಿಮಗೆ ಇನ್ನೂ ಪವರು ಜಾಸ್ತಿ, ಹಾಗೆಯೇ ಸಸ್ಪೆನ್ಷನ್ ಎಲ್ಲ ಇದರಲ್ಲಿ ಇನ್ನೂ ಸ್ಟಿಫರ್ ಸೈಡ್ ಬರುತ್ತೆ. ಬಟ್ ಅದೆಲ್ಲ ಡೀಟೇಲ್ಸ್ ಆಮೇಲೆ ನೋಡೋಣ. ಈ ಕಾರು ನೀವೇನು ನೋಡ್ತಿದ್ದೀರಲ್ಲ, ಇದು ಎನ್ಲೈನ್ ಸೀರೀಸಲ್ಲಿ ಸ್ಪೆಷಲ್ ಗ್ರಾಫಿಕ್ಸಲ್ಲಿ ಬರುತ್ತೆ. ಅಂದರೆ ನೀವು ನೋಡ್ತಾ ಇದ್ದೀರಾ ಕಲರು ಈ ಥರ ರೆಡ್ ಆ್ಯಕ್ಸೆಂಟು ಈ ಥರ ಎಲ್ಲ ಬರುತ್ತೆ. ಹಾಗೆಯೇ ಇಲ್ಲಿ ಫುಲ್ಲು ಬ್ಲ್ಯಾಕ್ ಔಟ್ ಗ್ರೀನ್ಸು, ಇಲ್ಲಿ Hyundaiದು ಲೋಗೋ ಇದೆ. ಇಲ್ಲಿ ಎನ್ಲೈನ್ ಅಂತ ಹೇಳಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾನೆ. ಈಗ 2024 ವರ್ಷನ್ ನೋಡ್ತೀನಿ ಅಂತ ಹೇಳಿದ್ರೆ ನಿಮಗೆ ಇದು ಕೂಡ ಎಲ್ಲ ಸ್ವಲ್ಪ ಬೇರೆ ಥರ ಡಿಸೈನ್ ಬರುತ್ತೆ. ಇನ್ನು ಇಲ್ಲಿ ನಿಮಗೆ LED ಪ್ರಾಜೆಕ್ಟರ್ ಹೆಡ್ಲೈಟ್ಸ್ ಬರುತ್ತೆ, ಹಾಗೆಯೇ LED DRLs ಬರುತ್ತೆ. ಇಂಡಿಕೇಟರ್ಸ್ ಬಂದು ನಾರ್ಮಲ್ಲು. ಇಲ್ಲಿ ಫಾಗ್ ಲ್ಯಾಂಪ್ ಇದೆ. ಬಟ್ ಈ ಕಾರನ್ನು ತುಂಬಾ ಮಾಡ್ಸ್ ಮಾಡಿಸಿದ್ದಾರೆ ಇವರು ಒಂದೊಂದಾಗಿ. ಫಸ್ಟು ನೀವು ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ, ಈ ವೀಲ್ಸು ನಿಮಗೆ 17 ಇಂಚ್ ಅಲಾಯ್ ವೀಲ್ಸ್ ಬರುತ್ತೆ. ಈ ಸ್ಪಾರ್ಕೋ ಅಲಾಯ್ಸ್ ಹಾಕಿದ್ದಾರಲ್ಲ, ಇದು ಕ್ರೇಜಿಯಾಗಿ ಕಾಣ್ತಾ ಇದೆ. ಹಾಗೆಯೇ ಎಲ್ಲ ಬ್ರೇಕ್ಸನ್ನು ಬ್ರೆಂಬೋಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಇಲ್ಲಿ ಎನ್ಲೈನ್ ಅಂತ ಹೇಳಿ ಬ್ಯಾಡ್ಜಿಂಗ್ ಕೊಟ್ಟಿದ್ದಾರೆ. ಹಾಗೆಯೇ ಇಲ್ಲಿ ಏನು ನೋಡ್ತಾ ಇದ್ದೀರಲ್ಲ, ಇದು ಸ್ಪೆಷಲ್ ರ್ಯಾಪ್ ಮಾಡಿದ್ದಾರೆ ಇಷ್ಟಾಗಲ್ಲ. ಇದು ಮಿನಿಮಲ್ ಆಗಿದೆ, ಚೆನ್ನಾಗಿ ಕಾಣ್ತಾ ಇದೆ. ಹಿಂದೆ ಟೈಲ್ ಲ್ಯಾಂಪು ಇಲ್ಲಿ i20 ಅಂತ ಹೇಳಿ ಕೊಟ್ಟಿದ್ದಾರೆ. ಹಿಂದೆಯಿಂದ ನಿಮಗೆ ಇಲ್ಲೊಂಥರ Z ಶೇಪಲ್ಲಿದೆ ಟೈಲ್ ಲ್ಯಾಂಪ್ ಕೂಡ ಬಂದು. ಸೊ ಎನ್ಲೈನ್ ಅಂತ ಹೇಳಿ ಇಲ್ಲಿ ಇದು ಮಾಡಿದ್ದಾರೆ. ಏನಪ್ಪ ಈ ಗಾಡಿದು ಸ್ಪೆಷಲ್ ಅಂತ ಹೇಳಿದ್ರೆ, ಇದು ಸ್ಟೇಜ್ 2 ಟ್ಯೂನ್. ಯಾಕೆ ಇಲ್ಲಿ ಹೇಳ್ತಿದ್ದೀನಿ ಅಂತಂದರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು ಟರ್ಬೋಸೈಕ್ ಟ್ಯೂನರ್ಸ್ ಅಂತ ಹೇಳಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಬ್ಯಾಡ್ಜಿಂಗು. ಸೊ ಇದು ಸ್ಟೇಜ್ 2 ಟ್ಯೂನ್ಡು. ಎಷ್ಟು ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡ್ತಾ ಆಮೇಲೆ ನೋಡೋಣ. ಇಲ್ಲಿ i20 ಅಂತಿದೆ, Hyundai ಅಂತ ಇದೆ. ಸೊ ಕೆಳಗಡೆ ಇಲ್ಲಿ ನೋಡಿದ್ರೆ ನಿಮಗೆ ಬೋರ್ಲಾ ಎಕ್ಸಾಸ್ಟ್ ಬರ್ತಾಯಿದೆ. ಈವನ್ ವಿತೌಟ್ ದಿಸ್ ನಿಮಗೆ ಸ್ಟಾಕಲ್ಲಿ ಕೂಡ ಅಷ್ಟೇ ಡ್ಯುಯಲ್ ಎಕ್ಸಾಸ್ಟೇ ಬರೋದು. ಸ್ವಲ್ಪ ನಾರ್ಮಲ್ Hyundaiಗಿಂತ ಸ್ವಲ್ಪ ಎಕ್ಸ್ಟ್ರಾ ಬಾಸಿ ಸೌಂಡ್ ಬರುತ್ತೆ. ಸೊ ಡಿಕ್ಕಿ ಒಂದ್ಸಲ ಓಪನ್ ಮಾಡಿ ನೋಡೋಣ ನಾವು. ಇದು ಹ್ಯಾಚ್ ಬ್ಯಾಕಲ್ಲಿ ನಿಮಗೆ ಎಷ್ಟು ಸ್ಪೇಸ್ ಬೇಕು, ತುಂಬ ಚೆನ್ನಾಗಿ ಅಷ್ಟು ಸ್ಪೇಸ್ ಕಂಪ್ಲೀಟ್ಲಿ ಸಿಗುತ್ತೆ. ನೀವೇ ನೋಡ್ತಾ ಇದ್ದೀರಾ, ಇಲ್ಲಿ ಬೋಸ್ ಸಿಸ್ಟಮ್ದು 6 ಸ್ಪೀಕರ್ಸ್ ಬರುತ್ತೆ. ಹಿಂದೆ ಕೂತ್ಬಿಟ್ಟು ಹೇಗಿದೆ ಅಂತ ನೋಡೋಣ. ಸೊ ಒಳಗಡೆ ಬರೋದಕ್ಕೆ ಮುಂಚೆ ನೀವು ನಮ್ಮ ಕಾರಿಗೆ ಬರ್ತೀರ ಅಂತ ಹೇಳಿದ್ರೆ ನಿಮಗೆ ಪಕ್ಕ ಒಂದು ಚಾಕ್ಲೇಟ್ ಅಂತೂ ಮಿಸ್ ಇಲ್ಲ. ಸೊ ಇಲ್ಲೆಲ್ಲ ರೆಡ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಇಲ್ಲಿ ಪವರ್ ವಿಂಡೋ ಇದೆ, ಇಲ್ಲಿ ಬೋಸ್ ಸ್ಪೀಕರ್ಸ್ ಇದೆ. ಐ ಥಿಂಕ್ ಆರಾಮಾಗಿ ಒಂದು ವಾಟರ್ ಬಾಟಲ್ ಇಲ್ಲಿ ಚೆನ್ನಾಗಿ ಹೋಲ್ಡ್ ಮಾಡ್ತಾ ಇಲ್ಲಿ ಎನ್ಲೈನ್ ಅಂತ ಹೇಳಿ ಇದು ಹಾಕ್ಸಿದ್ದಾರೆ. ಆಮೇಲೆ ಒಳಗಡೆ ಕೂತ್ರೆ ನೀವೇ ನೋಡ್ತಾ ಇದ್ದೀರಾ ಸಫಿಷಿಯಂಟ್ ಸ್ಪೇಸು. ಹಿಂದೆ ಕೂತಿರೋರಿಗೆ ಆ್ಯಕ್ಚುಲಿ ಡೀಸೆಂಟ್ ಥೈ ಸಪೋರ್ಟ್ ಇದೆ. ನನಗೆ ಇದು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಬಟ್ ಡೀಸೆಂಟ್ ಥೈ ಸಪೋರ್ಟ್ ಇದೆ. ಈವನ್ ಫಾರ್ ಮೈ ಹೈಟ್ ನೀ ರೂಮು ಅಷ್ಟೇ ಸಫಿಷಿಯೆಂಟ್ ಆಗಿದೆ, ಹೆಡ್ ರೂಮು ಅಷ್ಟೇ ಸಫಿಷಿಯೆಂಟ್ ಆಗಿದೆ, ಏನೂ ತೊಂದರೆ ಇಲ್ಲ. ಮಿಡಲ್ ರೋಗೆ ಹೋಗ್ಬಿಟ್ಟು ನೋಡೋಣ ಎಷ್ಟು ಕಂಫರ್ಟ್ ಇದೆ ಅಂತ. ಸೊ ನಿಮಗೆ ಇದರಲ್ಲಿ ಒಂದು ಸೆಂಟರ್ ಆರ್ಮ್ ರೆಸ್ಟ್ ಬರುತ್ತೆ, ಬಟ್ ಕಪ್ ಹೋಲ್ಡರ್ ಏನೂ ಇಲ್ಲ ಇದರಲ್ಲಿ. ಇದನ್ನು ಕ್ಲೋಸ್ ಮಾಡಿ ಮಿಡಲ್ ರೋಗ್ ಒಂದ್ಸಲ ಮೂವ್ ಆಗ್ತೀನಿ. ಮಿಡಲ್ ರೋ ಅಷ್ಟೊಂದು ಕಂಫರ್ಟ್ ಇಲ್ಲ, ಸ್ಪೆಷಲಿ ಇದು ತುಂಬಾ ಒತ್ತುತ್ತೆ. ಈವನ್ ಹೆಡ್ ರೆಸ್ಟ್ ಕೂಡ ಇಲ್ಲ ಹಿಂದೆ. ಬಟ್ ಎಲ್ಲಾರ ಹಿಂಗೆ ಓಡಾಡ್ಬೇಕಂತ ಹೇಳಿದ್ರೆ ಕೂತ್ಕೊಬೋದು ಅಡ್ಜಸ್ಟ್ ಮಾಡಿಕೊಂಡು. ಈ ಕಡೆ ಮೂವ್ ಆಗೋಣ. ಹಾಗೇನೆ ಈ ಕಡೆ ಮೂವ್ ಆದರೆ ನಿಮಗೆ ಕೈಗೆ ಇಟ್ಕೊಳ್ಳೋದಕ್ಕೆ ಈ ಥರ ಒಂದು ಇದು ಬರುತ್ತೆ. ಆಮೇಲೆ ಅಡ್ಜಸ್ಟಬಲ್ ಸೀಟ್ ಬೆಲ್ಟ್ಸು ನಿಮಗೆ ಇಲ್ಲಿ ಏರ್ ಬ್ಯಾಗ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಹಿಂದೆ ಒಟ್ಟಿನಲ್ಲಿ ಸಫಿಷಿಯೆಂಟ್ ಸ್ಪೇಸ್ ಇದೆ, ಎಲ್ಲ ಕಂಫರ್ಟಾಗಿ ಕೂತ್ಕೊಬೋದು ನೀವೆಲ್ಲರ ಟ್ರಾವೆಲ್ ಮಾಡ್ತೀರಾ ಅಂತ ಹೇಳಿದ್ರೆ. ಇನ್ನು ಆ್ಯಕ್ಚುಲಿ ಈ ಕಡೆ ಮ್ಯಾಗ್ಝಿನ್ ಹೋಲ್ಡರ್ ಇಲ್ಲ, ನೀವು ಇಲ್ಲಿ ನೋಡ್ತಾ ಇದ್ದೀರಾ, ಇದು ಮ್ಯಾಗ್ಝಿನ್ ಹೋಲ್ಡರ್ ಇದೆ. ಆಮೇಲೆ C ಟೈಪ್ ಚಾರ್ಜಿಂಗ್ ಸಾಕೆಟ್ ಬರುತ್ತಾ ಏನೋ ಗೊತ್ತಿಲ್ಲ, ಇವಾಗ ಬರೋದ್ರಲ್ಲಿ. ಇದರಲ್ಲಿ USB A ಟೈಪ್ ಇದೆ. ಹಾಗೆ ಇಲ್ಲೊಂದು ಫೋನ್ ಇಡ್ಬೋದು, ರೇರ್ AC ವೆಂಟ್ಸ್ ಇದೆ. ಸೊ ದಟ್ಸ್ ಇಟ್. ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಾ ಮೆಟೀರಿಯಲ್ಲು ಇದೆಲ್ಲ ಪೂರ್ತಿ ಪ್ಲಾಸ್ಟಿಕ್ ಬರುತ್ತೆ, ಎಲ್ಲ ಹಾರ್ಡ್ ಪ್ಲಾಸ್ಟಿಕ್ಕು. ಇಲ್ಲಿ ನಿಮಗೆ ಸಫಿಷಿಯೆಂಟ್ ಸ್ಪೇಸ್ ಇದೆ, ವಾಟರ್ ಬಾಟಲ್ ಏನಾರು ಇಟ್ಕೊಳ್ತೀರಾ ಅಂತ ಹೇಳಿದ್ರೆ. ಸೊ ಡ್ರೈವರ್ ಸೈಡ್ ನೋಡೋಣ, ಮೇನ್ ಮ್ಯಾಜಿಕ್ ನಡೆಯೋದೇ ಇಲ್ಲಿ ಎಲ್ಲ. ಸೊ ಇದು ಆಟೋಮೆಟಿಕ್ ಗೇರ್ ಬಾಕ್ಸು, ಹಾಗಾಗಿ ನಿಮಗೆ ಇಲ್ಲಿ ಒಂದು ಡೆಡ್ ಪೆಡಲ್ ಇದೆ. ಇನ್ನು ಇಲ್ಲಿ ನೋಡಿದ್ರೆ ಟ್ರ್ಯಾಕ್ಷನ್ ಆನ್ ಆಫು, ಹಿಂದೆದು ಕ್ಯಾಮ್ರಾಗೆ ಇದು. ಹಾಗೆಯೇ ಲೈಟ್ ಥ್ರೋ ಸೆಟ್ ಮಾಡ್ಕೊಳೋದಕ್ಕೆ. ಇನ್ನು ಇಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ನಿಮಗೆ ಪವರ್ ವಿಂಡೋಸ್ ಬರುತ್ತೆ. ಇದು ಆ್ಯಕ್ಚುಲಿ ಒಂದೇ ಇಲ್ಯುಮಿನೇಟ್ ಮಾಡಿದ್ದಾರೆ, ಇನ್ಯಾವುದು ಇಲ್ಯುಮಿನೇಟ್ ಮಾಡಿಲ್ಲ. ಸಿಂಪಲ್ ಕಾಸ್ಟ್ ಕಟ್ಟಿಂಗ್ ಅಂತಲೇ ಅನ್ಬೋದು. ಇಲ್ಲಿ ರೆಡ್ ಆಕ್ಸೆಂಟ್ ಇದೆ. ಹಾಗೆಯೇ ಸ್ಟೀರಿಂಗ್ ವೀಲ್ ನೋಡಿದ್ರೆ ಇಲ್ಲಿ ಎಲ್ಲದೂ ಕಂಟ್ರೋಲ್ಸ್ ಇದೆ, ವಾಯ್ಸ್ ಕಮಾಂಡು, ಮೋಡ್ಸು, ಕ್ರೂಸ್ ಕಂಟ್ರೋಲು, ಅದು ಇದು ಸುಮಾರು ಆಪ್ಷನ್ಸ್ ಇದೆ. ಇಲ್ಲಿ 10.25 ಇಂಚು ಇನ್ಫರ್ಟೈನ್ಮೆಂಟ್ ಸಿಸ್ಟಮ್ ಬರುತ್ತೆ. ಇಲ್ಲಿ ನೀವು ನೋಡ್ತಾ ಇದ್ದೀರಾ ಸುಮಾರು ಫೀಚರ್ಸ್ ಇದೆ. ಇದರಲ್ಲಿ ಏನಂತ ಹೇಳಿದ್ರೆ, ಈವನ್ ಇವಾಗ ಬರೋ ವೇರಿಯಂಟಲ್ಲೂ ನಿಮಗೆ ಆ್ಯಂಡ್ರಾಯ್ಡ್ ಆಟೋ ಮತ್ತು ಆ್ಯಪಲ್ ಕಾರ್ಪ್ಲೇ ಬರುತ್ತೆ, ಆದರೆ ಯಾವುದೂ ವೈರ್ಲೆಸ್ ಬರೋದಿಲ್ಲ. ಸೊ ಕೀಪ್ ದಟ್ ಇನ್ ಮೈಂಡ್. ಹಾಗೆಯೇ ಇಲ್ಲಿ ನೀವು ವೈರ್ಲೆಸ್ ಚಾರ್ಜಿಂಗ್ ಯೂಸ್ ಮಾಡ್ಕೊಬೋದು. ಇದು ಆಟೋಮೆಟಿಕ್ಕು. ಹಾಗೆಯೇ ಹ್ಯಾಂಡ್ ಬ್ರೇಕು, ಪ್ರಾಪರ್ ಹ್ಯಾಂಡ್ ಬ್ರೇಕ್ ಇದು. ಇನ್ನು ಆರ್ಮ್ ರೆಸ್ಟು ನೀವು ಆ್ಯಕ್ಚುಲಿ ಮೂವ್ ಮಾಡ್ಕೊಬೋದು, ಸೆಟ್ ಮಾಡ್ಕೊಬೋದು. ಒಳಗಡೆ ಡೀಸೆಂಟ್
ಸ್ಪೇಸ್ ಇದೆ, ಏನಾದ್ರು ಸ್ಟೋರ್ ಮಾಡ್ತೀರಾ ಅಂತ ಹೇಳಿದ್ರೆ. ಇದು ಆ್ಯಕ್ಚುಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕೆ ಕೊಟ್ಟಿರೋದು ಒಂಥರ ಚೆನ್ನಾಗಿದೆ. ಈವನ್ ಕ್ರೇಟಾದಲ್ಲೂ ಈ ಥರ ಅಡ್ಜಸ್ಟ್ ಮಾಡ್ಕೊಳೋದಕ್ಕೆ ಬರೋದಿಲ್ಲ ನಿಮಗೆ. ಇಲ್ಲೆಲ್ಲ ನಿಮಗೆ AC ಕಂಟ್ರೋಲ್ಸ್ ಇದೆ, ಇಲ್ಲಿ ನೋಡ್ತಾ ಇದ್ದೀರಾ ಕಂಟ್ರೋಲ್ಸ್ ಎಲ್ಲ ಈ ಥರ ಇದೆ. ಸೊ ಆಟೋ ಟೆಂಪ್ರೇಚರ್ ಎಲ್ಲ ನೀವು ಸೆಟ್ ಮಾಡ್ಕೊಬೋದು ನಿಮಗೆ ತಕ್ಕನಂಗೆ. ಮೇಯ್ನು ಈ ಡ್ಯಾಶ್ ಏನಿದೆ ಅಲ್ಲ, ಇದು ಸಖತ್ತಾಗಿ ಕಾಣ್ತಾ ಇದೆ. ಇದು ಆ್ಯಕ್ಚುಲಿ ನಿಮಗೆ ಪ್ರಾಪರ್ ಫುಲ್ಲು ಕಲರ್ TFT ಸಖತ್ ಕ್ಲೀನಾಗಿದೆ. ಐ ಲೈಕ್ ದಿಸ್ ಕೈಂಡ್ ಆಫ್ ಟೆಕ್. ನೋಡೋದಕ್ಕೆ ಚೆನ್ನಾಗಿ ಅನ್ನಿಸ್ಬೇಕು. ಇಲ್ಲಿ ಸ್ಟಾರ್ಟ್ ಸ್ಟಾಪ್ ಬಟನ್ ಇದೆ, ಹಾಗೆಯೇ ವೈಪರ್ ಕಂಟ್ರೋಲ್ಸು, ಪ್ಯಾಡಲ್ ಶಿಫ್ಟರ್ಸ್ ಬರುತ್ತೆ ಇದರಲ್ಲಿ. ಅದೇನೇ ಮಜಾ ಇರೋದು, ಪ್ಯಾಡಲ್ ಶಿಫ್ಟರ್ಸ್ ಇದ್ದರೆ ಏನೋ ಒಂಥರ ಖುಷಿ. ಇನ್ನು ಮೇಲೆ ನಿಮಗೆ ಇಲ್ಲಿ ಆ್ಯಕ್ಚುಲಿ ಇದರಲ್ಲಿ ಮಿರರ್ ಬರೋದಿಲ್ಲ, ಮಿಸ್ ಔಟ್ ಆಗುತ್ತೆ. ಈ ಕಡೆ ಇದು ಮಿರರ್ಸ್ ಇದೆ, ಹಾಗೆಯೇ ಇದು ಲೈಟ್ಸು, ಸನ್ ಗ್ಲಾಸ್ ಹೋಲ್ಡರ್ ಕೊಟ್ಟಿದ್ದಾರೆ ಸೂಪರ್. ಸೊ ವಾಯ್ಸ್ ಕಮೆಂಟ್ ಕೂಡ ಇದೆ. ಇದು ಬ್ಲೂ ಲಿಂಕ್ ಅಂತ ಅಲೆಕ್ಸಾ ಗೂಗಲೆಲ್ಲ ಹೇಗಿದೆಯಲ್ಲ ಹಾಗೆ ಇದು ಬ್ಲೂ ಲಿಂಕ್ ಅಂತ ಹೇಳಿ ಇದೆ. ಇದೇನೋ ಬೇರೆ ಬಂದ್ಬಿಡ್ತು ಹೋಮ್ಗೆ ಹೋಗೋದ. ಸೊ ಬ್ಲೂ ಲಿಂಕಿಗೆ ಹೋಗಿ ನಾವೇನು ಅಲ್ಲಿಗೆ ಹೋಗ್ಬೇಕಂತಿಲ್ಲ, ಇವಾಗ ಹೇಳ್ತೀನಿ. ಹಲೋ ಬ್ಲೂ ಲಿಂಕ್, ಓಪನ್ ಸನ್ ರೂಫ್. Opening the sunroof. ಪರವಾಗಿಲ್ಲ, ಐ ಆಮ್ ಸ್ವೆಟ್ಟಿಂಗ್. ಏನು ಮಾಡುತ್ತೆ ನೋಡೋದ. Here I am adjusting climate controls for you. ಸೂಪರ್ ಗುರು ಇದು. ಗರ್ಲ್ ಫ್ರೆಂಡ್ ಹೇಳಿದ ಮಾತು ಕೇಳಿಲ್ಲ ಅಂದರೂ ಕಾರಲ್ಲಿರೋ ಹುಡುಗಿ ಹೇಳಿದ ಮಾತು ಕೇಳ್ತಾಳೆ, ಅಷ್ಟೇ ಖುಷಿ ನಮಗೆ. ಸೊ ಇದು ನಿಮಗೆ ಸ್ಟೀರಿಂಗ್ ವೀಲ್ ನೋಡ್ತೀರಾ ಅಂತ ಹೇಳಿದ್ರೆ ಆ್ಯಕ್ಚುಲಿ ಇದು ಲೆದರ್ ರ್ಯಾಪ್ಡ್ ಇದೆ. ಈ ಪೋರ್ಷನ್ನು ಚೆನ್ನಾಗಿದೆ, ಒಂಥರ ನಿಮಗೆ ಹಿಡಿಯೋದಕ್ಕೂ. ಇಲ್ಲಿ N ಅಂತ ಹೇಳಿ ಕೊಟ್ಟಿದ್ದಾರೆ, ಇಲ್ಲಿ ಹುಂಡೈ ಅಂತ ಇದೆ. ಸೊ ಇದರಲ್ಲಿ 6 ಏರ್ ಬ್ಯಾಗ್ಸು ಸ್ಟ್ಯಾಂಡರ್ಡ್ ಬರುತ್ತೆ. ನೀವು ಸೇಫ್ಟಿ ನೋಡ್ತೀರಾ ಅಂತಂದರೆ ABS, EBD ಎಲ್ಲದೂ ಬರುತ್ತೆ. ಬೇಸಿಕ್ ವಾಟ್ ಯು ಎಕ್ಸ್ಪೆಕ್ಟ್, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಕಂಟ್ರೋಲ್ ಎಲ್ಲದೂ ಬರುತ್ತೆ. ಹಾಗೆಯೇ ಹಿಲ್ ಅಸಿಸ್ಟ್ ಕೂಡ ಇದೆ, ಹಿಲ್ ಹೋಲ್ಡ್ ಕಂಟ್ರೋಲು. ಇನ್ನು ನೀವು ಸೀಟ್ ನೋಡ್ತೀರಾ ಅಂತ ಹೇಳಿದ್ರೆ ಇದು ಆ್ಯಕ್ಚುಲಿ ನಿಮಗೆ ಎಲೆಕ್ಟ್ರಾನಿಕಲಿ ಅಡ್ಜಸ್ಟಬಲ್ ಇಲ್ಲ, ಮ್ಯಾನುವಲಿ ಅಡ್ಜಸ್ಟ್ ಮಾಡ್ಕೊಬೋದು ನೀವೇನು ಬರುತ್ತೆ ಅದು. ಸೊ N ಲೈನ್ ಅಂತ ನೀವು ಯಾವಾಗ ನೋಡ್ತೀರಲ್ಲ, N ಲೈನ್ ಅಂತ ನೋಡಿದ ತಕ್ಷಣ ನೆನ್ಪಿಟ್ಕೊಂಡ್ಬಿಡಿ, ನಿಮ್ಗೆ ಈ ಥರ ಬ್ಲ್ಯಾಕ್ ಆ್ಯಂಡ್ ದ ರೆಡ್ ಟ್ರೀಟ್ಮೆಂಟ್ ಸಿಗುತ್ತೆ ಎಲ್ಲ, ಇನ್ಕ್ಲೂಡಿಂಗ್ ದ ಸೀಟ್ಸ್. ನೀವು ನೋಡ್ಬೋದು ಇಲ್ಲಿ ರೆಡ್ ಆ್ಯಕ್ಸೆಂಟ್ ಇದೆ ಕಲರು. ಒಂಥರ ಈ ಸ್ಪೋರ್ಟಿಯರ್ ಕಾರ್ಸ್ ಹೆಂಗೆ ಕಾಣುತ್ತೆ, ಸ್ಪೋರ್ಟ್ಸ್ ಕಾರ್ಸು ಆ ಥರ ಫೀಲ್ ಸಿಗುತ್ತೆ ನಿಮಗೆ. ಒಂದು ಇದು 145 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 228 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ದೊಡ್ಡದಾಗಿದೆ ಇದು ಅಂತೇಳಿ. ಫೋನ್ ಏರ್ ಫಿಲ್ಟರ್ ಚೇಂಜ್ ಏನೋ. ಸೊ ಒಂದ್ಸಲ ಸೌಂಡ್ ಕೇಳಿಸ್ತೀನಿ, ಅಲ್ಲೇ ಕೇಳಿಸ್ಕೊಳ್ಳಿ. Yo boys, finally let's go for the drive. i20 N line. ಏನ್ ಇದನ್ನೇ ಮಿಸ್ ಮಾಡ್ಕೊಳೋದು. ಆಕ್ಚುಲಿ ಇಂಡಿಯಾದಲ್ಲಿ ಹ್ಯಾಚ್ ಬ್ಯಾಕ್ಗಳು, ಸೆಡಾನ್ಗಳು ತುಂಬಾನೇ ಕಡಿಮೆ ಆಗ್ತಾ ಇದೆ. ಕಾಂಪ್ಯಾಕ್ಟ್ SUVs ತುಂಬಾ ಹೋಗ್ತಾ ಇದ್ದಾರೆ. ಬಟ್ ಇವುಗಳಲ್ಲಿ ಸಿಗೋ ಆ ಸ್ಪೋರ್ಟಿ ಫೀಲು ಯಾವ ಗಾಡಿಲೂ ಸಿಕ್ಕಲ್ಲ ಗುರು. ಸ್ಪೀಡ್ ನೋಡಿ, ಗಾಡಿ ಏನ್ ಕ್ಲೀನಾಗಿ ಎಳ್ಕೊ ಹೋಗ್ತಾ ಇದೆ ನೋಡಿ. ಅಬ್ಬಾ ಕ್ರೇಜಿ ಗುರು. ಫಸ್ಟ್ ಹೊಡಿಬೇಕು, ಆಮೇಲೆ ಬೇರೆದು. i20 N line ಸ್ಟೇಜ್ 2 ಟ್ಯೂನ್ಡು, 190 ಪ್ಲಸ್ ಇದೆ ಗಾಡಿ. ಕರ್ವೋ ಆ್ಯಕ್ಚುಲಿ ಅಪ್ಗ್ರೇಡೆಡ್ ಸ್ಪ್ರಿಂಗ್ಸು, ಅಂದರೆ ಲೋಡೆಡ್ ಸ್ಪ್ರಿಂಗ್ಸು, ಕೋಬ್ರಾ ಲೋಡೆಡ್ ಸ್ಪ್ರಿಂಗ್ಸ್ ಹಾಕ್ತಿದ್ದಾರೆ ಇವರು ಮಾಡ್ಸ್ ಹೇಳ್ಬೇಕಂದ್ರೆ. ಜೊತೆಗೆ ಎಲ್ಲ 4 ಬ್ರೇಕ್ಸು ಬ್ರೆಂಬೋ, ಫುಲ್ ಸಿಸ್ಟಮ್ ಬೋರ್ಲಾ ಎಕ್ಸಾಸ್ಟು ಎಲ್ಲ ಸೇರಿಸಿದ್ರೆ ಗಾಡಿ ಓಡಿಸೋದಕ್ಕೆ ಹಿಂಗಿದೆ. ಒಂದು ಲೈನ್ ಎತ್ಕೊಂಡ್ರೆ ಹಂಗೆ ಪಂಚ್ ಮಾಡ್ಬೋದು, ಆ ಥರ ಫೀಲ್ ಸಿಗ್ತಿದೆ. ಇದು ಆ್ಯಕ್ಚುಲಿ ನಾರ್ಮಲ್ i20ಗೂ N ಲೈನಿಗೂ ಮೇನ್ ಡಿಫ್ರೆನ್ಸ್ ಬರೋದು ಪವರಲ್ಲಿ. ನಾರ್ಮಲ್
i20 ನಿಮಗೆ 1.2 ಲೀಟರ್ ಪೆಟ್ರೋಲ್ ಇಂಜಿನ್ ಬರುತ್ತೆ, 4 ಸಿಲಿಂಡರ್ಸು. ಆದರೆ ಅದರಲ್ಲಿ ನಿಮಗೆ ಆ್ಯಕ್ಚುಲಿ ಪವರ್ ತುಂಬಾ ಕಡಿಮೆ. ಐ ಥಿಂಕ್ ಮ್ಯಾನುವಲ್ ಅರೌಂಡ್ 83 ಹಾರ್ಸ್ ಪವರ್ ಬರುತ್ತೆ, ಆಟೋಮೆಟಿಕ್ ಅರೌಂಡ್ 88 ಬರುತ್ತೆ. ಬಟ್ ಸ್ಟಿಲ್ 120 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್, ಸಮಥಿಂಗ್ ಅರೌಂಡ್ ವೆರಿ ಲೆಸ್ ಆ್ಯಕ್ಚುಲಿ ಕಂಪೇರ್ ಮಾಡಿದ್ರೆ. ಇದು ಬಂದು 172 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ನಿಮಗೆ ಸ್ಟಾಕ್ ಗಾಡಿಯಲ್ಲಿ ಬರುತ್ತೆ ಎನ್ಲೈನ್ಗೆ. 1 ಲೀಟರ್ ಪೆಟ್ರೋಲ್ ಟರ್ಬೋ ಇಂಜಿನು, 3 ಸಿಲಿಂಡರು, ಹಾಗೇನೆ 120 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತಿದ್ದು. ಇವರು ಏನು ಮಾಡ್ಸ್ ಮಾಡಿದ್ದಾರೆ ಅಲ್ಲ, ಈ ಮಾಡ್ಸ್ ಮಾಡಿರೋದಕ್ಕೆ ಇದು 145 ಹಾರ್ಸ್ ಪವರ್ ಪ್ರೊಡ್ಯೂಸ್ ಮಾಡುತ್ತೆ, ಹಾಗೇನೆ 228 ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಪ್ರೊಡ್ಯೂಸ್ ಮಾಡುತ್ತೆ. ಸೊ ವೆನ್ ಯು ರೈಡ್ ಇಟ್ ಯು ಫೀಲ್ ಇಟ್, ವೆನ್ ಯು ಡ್ರೈವ್ ಇಟ್ ಯು ಫೀಲ್ ಇಟ್. ಸೊ ಪವರ್ ಜೊತೆಗೆ ಅದಕ್ಕೆ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸ್ಪೆಷಲಿ ಈ ಥರ ಪವರ್ಫುಲ್ ಗಾಡಿಗಳನ್ನ ಓಡಿಸ್ತೀರ ಅಂದರೆ ಸಾಲಿಡ್ ಫೀಲ್ ಗುರು. 170 ಬಸ್ ನಾವು ಕಾನ್ಸ್ಟೆಂಟ್ ಆ ಸ್ಪೀಡ್ ಮೇಂಟೈನ್ ಮಾಡ್ತಿದ್ದೀವಿ ಗುರು. ಹೇಳ್ತಾರಲ್ಲ, ದಟ್ ಸ್ಮೈಲ್ಸ್ ಟೆಲ್ಸ್ ಯು ಎವ್ರಿಥಿಂಗ್. ಸೊ ದಟ್ಸ್ ದ ಮೇನ್ ಡಿಫ್ರೆನ್ಸ್. ರಾದರ್ ದನ್ ಗೋಯಿಂಗ್ ಫಾರ್ 820 ಈ ಥರದಕ್ಕೆ ಬರೋದು ಆ್ಯಕ್ಚುಲಿ ಒಳ್ಳೇದು. ಇನ್ನೊಂದೇನಂದರೆ ನಿಮಗೆ ನಾರ್ಮಲ್ i20ಗಿಂತ ಎನ್ಲೈನ್ಗೆ ಹೋಯ್ತಂದರೆ 30% ಸ್ಟಿಫರ್ ಸಸ್ಪೆನ್ಷನ್ ಬರುತ್ತೆ. ನೀವು ಒಂದು ಬಡ್ಜೆಟಲ್ಲಿ ಕಾರ್ನ ನೋಡ್ತಿದ್ದು, ಅದರಲ್ಲೂ ನಿಮಗೆ ಒಂದು ಒಳ್ಳೆ ಸ್ಪೋರ್ಟಿ ಫೀಲ್ ಸಿಗ್ಬೇಕಂದ್ರೆ ಯು ಕ್ಯಾನ್ ಡೂ ದೀಸ್ ಕೈಂಡ್ ಆಫ್ ಮಾಡ್ಸ್, ಯು ಕ್ಯಾನ್ ಬೈ ದೀಸ್ ಕೈಂಡ್ ಆಫ್ ಕಾರ್ಸ್. ಒನ್ ಥಿಂಗು ಏನಂತ ಹೇಳಿದ್ರೆ, ಆಟೋಮೆಟಿಕಲಿ ನಿಮಗೆ ಪ್ರಾಪರ್ ಆ ಲಾಂಚ್ ಮಾಡೋದಕ್ಕೆ ಇದು ಸಿಕ್ಕಲ್ಲ. ಬಟ್ ಸ್ಟಿಲ್ ಇವಾಗ 2024 ನಿಮಗೆ ಮ್ಯಾನುವಲ್ ಬರುತ್ತೆ ಗೇರ್ ಬಾಕ್ಸು. ಅದನ್ನೇ ಫಸ್ಟ್ ಜೆನ್ i20 ಎನ್ಲೈನ್ ಬಿಟ್ಟಾಗ ಆ್ಯಕ್ಚುಲಿ ಮ್ಯಾನುವಲ್ ಇರಲಿಲ್ಲ. ಇದರಲ್ಲಿ ಇರೋದ್ರಲ್ಲಿ ಇಷ್ಟು ಫೀಲ್ ಮಾಡ್ಬೋದು. ಫುಲ್ಲು ಮ್ಯಾನುವಲ್ಗೆ ಹೋದರೆ ಇನ್ನೂ ಒಳ್ಳೆ ಮಜಾ ಸಿಗುತ್ತೆ ಗುರು. ಆ ಮ್ಯಾನುವಲ್ ಗೇರ್ ಬಾಕ್ಸು ಓಡಿಸೋ ಫೀಲು ಒಂಥರ ಬೇರೆ ಥರ ಅಂತಲೇ ಅನ್ಬೋದು. ಸೊ ಇದರಲ್ಲಿ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಬರುತ್ತೆ, ಆಟೋ ಹೆಡ್ ಲ್ಯಾಂಪ್ಸ್ ಬರುತ್ತೆ, USB ಕೊಟ್ಟಿದ್ದಾನೆ, ಚಾರ್ಜಿಂಗ್ ಸಾಕೆಟ್. ಸೊ ಇವಾಗ C ಟೈಪ್ ಕೂಡ ಬರುತ್ತೆ ಇಲ್ಲಿ. ಸೊ ನಾನು ಸಸ್ಪೆನ್ಷನ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ತುಂಬ ಜನ ಅಂದ್ಕೊಳ್ತಾರೆ ಸ್ಟಿಫರ್ ಸಸ್ಪೆನ್ಷನ್ ಅಂದರೆ ನಿಮಗೆ ಆ್ಯಕ್ಚುಲಿ ತುಂಬ ಕಾಂಪ್ರಮೈಸ್ ಆಗ್ತಿದ್ದೀರಾ ಅಂತ ಹೇಳ್ಬಿಟ್ಟು ಕಂಫರ್ಟ್ ಪರ್ಸ್ಪೆಕ್ಟಿವಿಂದ. ಬಟ್ ಇಟ್ಸ್ ನಾಟ್ ದಟ್ ವೇ. ನಿಮಗೆ ಸ್ಟಿಫರ್ ಸಸ್ಪೆನ್ಷನ್ ಇದ್ದರೆ ಬೆಟರ್ ಡ್ರೈವಿಂಗ್, ಬೆಟರ್ ಹ್ಯಾಂಡ್ಲಿಂಗ್, ನೀವು ಇನ್ನೂ ಫಾಸ್ಟಾಗಿ ಹೋಗ್ಬೋದು. ಸ್ವಲ್ಪ ಬ್ಯಾಡ್ ಪ್ಯಾಚ್ ಆಫ್ ರೋಡ್ಸ್ ಇದ್ದರೆ ಗಾಡಿ ಜಾಸ್ತಿ ಮೂವ್ ಆಗಲ್ಲ. ಇವೆಲ್ಲ ಆ್ಯಕ್ಚುಲಿ ಅಡ್ವಾಂಟೇಜು. ಬಟ್ ತುಂಬ ಜನಕ್ಕೆ ಇವೆಲ್ಲ ಐಡಿಯಾ ಇರೋದಿಲ್ಲ. ಫ್ಯಾಮಿಲಿಗೆ ಅಂತ ಕಾರ್ ತೊಗೊಳ್ಳಿ, ಬಟ್ ಸ್ಟಿಲ್ ದೇರ್ ಶುಡ್ ಬಿ ಸಮ್ ಪವರ್ ಅಲ್ಲ. ನೀವು ಯಾವುದೋ ಒಂದು ಟ್ರಕ್ನ ಬಸ್ನ ಏನೋ ಓವರ್ಟೇಕ್ ಮಾಡ್ತಿರ್ತೀರಾ, ಯು ಶುಡ್ ಬಿ ಕಾನ್ಫಿಡೆಂಟ್ ದಟ್ ಯು ಆರ್ ಓವರ್ಟೇಕಿಂಗ್ ಇಟ್. ಅಷ್ಟೆಲ್ಲ ದುಡ್ಡು ಹಾಕ್ಬಿಟ್ಟು ನೀವು ಸ್ವಲ್ಪ ದುಡ್ಡು ಸ್ಪೆಂಡ್ ಮಾಡೋದಕ್ಕೆ ಯೋಚನೆ ಮಾಡಿದ್ರೆ ನೀವು ಅದನ್ನು ಮಿಸ್ ಮಾಡ್ಕೊಳ್ತೀರಾ. ಸೊ ಐ ಆಲ್ವೇಸ್ ಸಜೆಸ್ಟ್ ಗೋ ಫಾರ್ ದ ಬೆಸ್ಟ್, ಗೋ ಫಾರ್ ದ ಟಾಪ್. ಶೂಟ್ ಗುರು. ಒಂದೊಂದು ಡೌನ್ ಶಿಫ್ಟ್ ಮಾಡುವಾಗಲೂ ಪ್ಯಾಡಲ್ ಶಿಫ್ಟರ್ ಯೂಸ್ ಮಾಡಿದಾಗ ಫೀಲೇ ಬೇರೆ. ಈಗ ನೋಡಿ ಡೌನ್ ಶಿಫ್ಟ್ ಮಾಡೋದ. ಪೋಲೋ ಹಂಗೆ ಟಕ್ಕರ್ ಕೊಡ್ತಾ ಇದೀವಿ ನಾವು. ಇವಾಗ ಅದನ್ನೇ ಹೇಳಿದ್ದು, ಎಷ್ಟು ಕಾರ್ಗಳಿದೆ ಗುರು ನಿಮಗೆ ಬೇಕು ಹೋಗ್ತೀರಾ ಅಂತ ಹೇಳಿದ್ರೆ ಈ ತರ ಫೀಲ್ ತಗೊಳ್ಳೋದಕ್ಕೆ. ನೀವು ಇವಾಗ ಶೋರೂಮ್ಗೆ ಹೋಗಿ ಗಾಡಿ ತಗೊಳ್ತೀರಾ, ಒಂದೊಳ್ಳೆ ಪರ್ಫಾರ್ಮೆನ್ಸ್ ಹ್ಯಾಚ್ ಬೇಕು ಅರೌಂಡ್ 15 or ಬಿಲೋ ಬಜೆಟಲ್ಲಿ ಅಂದರೆ ಎಷ್ಟು ಕಾರ್ ಸಿಗುತ್ತೆ ನಿಮಗೆ? ವೆರಿ ಲೋ, ಬಿಕಾಸ್ ಕಡಿಮೆ ಆಗ್ತಾ ಬರ್ತಾ ಇದೆ. ಈ ಪೆಟ್ರೋಲ್ ರೇಟ್ಸ್ ಎಲ್ಲ ಸರ್ವೈವ್ ಆಗೋದು ಭಾಳ ಕಷ್ಟ. ನಮಗೆಲ್ಲ ಇವೇ ಫೆರಾರಿಗಳು. ಎಷ್ಟೊಂದು ಜನಕ್ಕೆ ಇಂಡಿಯಾದಲ್ಲಿ ಪ್ರಾಕ್ಟಿಕ್ಯಾಲಿಟಿ ಮತ್ತು ಆ ಒಂದು ಮನಿ ಫ್ಯಾಕ್ಟರ್ ಕೂಡ ಇರುತ್ತಲ್ಲ, ಅವೆಲ್ಲ ನೋಡಿದಾಗ ಇದೇ ಫೆರಾರಿ. ಸೊ ಆಟೋಲಿದೆ 0 to 100 ಮಾಡೋಣ. ಮನೆ ಕಾರಿಗೆ ಶಿಫ್ಟ್ ಆಗ್ಬಿಟ್ಟಿದೀವಿ ನೋಡಿ. ಎಲ್ಲ ಹುಡುಗರುಗಳು ಹಂಗೆ ಸಿಕ್ಕಿದ್ರು, ಡ್ರೈವ್ ಬರೋಣ. ಜಸ್ಟ್ ಹಂಗೆ ಡ್ರೈವ್ ಮಾಡ್ಕೊಂಡು ಬರ್ತಾ ಇದ್ವಿ. ಇಲ್ಲಿ ನಮ್ಮ ಸ್ಪಾಟ್ ಇದೆ, ಅಲ್ಲಿ ಸ್ಲೋ ಮಾಡಿದ್ವಿ. ಹಂಗೇನೆ ಎಲ್ಲರೂ ಬಾಯ್ಸ್ ಸಿಕ್ಕಿದ್ರು. ಎಲ್ಲ ವೈಟ್ ಫೀಲ್ಡ್ ಬಾಯ್ಸು ಗಣೇಶ ತಗೋ ಹೋಗ್ತಾ ಇದಾರೆ, ಹೈದ್ರಾಬಾದಿಂದ ತಗೋ ಹೋಗ್ತಾ ಇದಾರೆ ಅಂತ. ಎಲ್ಲ ಒಂದು ಚೀರ್ಸ್ ಹಾಕ್ಬಿಡಿ.
ಗಣೇಶ ಬಪ್ಪ ಗಣೇಶ ಅಂತ ಹೇಳ್ತಿದ್ದಂಗೆ ಬರುತ್ತೆ ಸೌಂಡ್ ನೋಡಿ. ರೈಟ್ ಕಾರ್ನರ್ ಬಿಡೋದು. ಫ್ರಮ್ ದಟ್ ಸ್ಪೋರ್ಟ್ಸ್ ಪರ್ಸ್ಪೆಕ್ಟಿವ್ ಕೂಡ ಈ ಗಾಡಿ ಬಗ್ಗೆ ನಿಮ್ಗೆ ಹೇಳ್ಬೇಕಂದ್ರೆ ಆಕ್ಚುಲಿ ಕಾರ್ ಓಡಿಸೋದಕ್ಕೆ ಡ್ರೈವಿಂಗ್ ಒಳ್ಳೆ ಚೆನ್ನಾಗಿ ಅನ್ಸುತ್ತೆ. ಲೈಕ್ ಕಂಫರ್ಟ್ ಇದೆ. ಈವನ್ ಇಫ್ ಯು ಟೇಕ್ ದಿಸ್ ಕಾರ್ ಫಾರ್ ಲಾಂಗ್ ಡ್ರೈವ್ ಫ್ಯಾಮಿಲಿ ಜೊತೆಲಿ ಒಳ್ಳೆ ಕಂಫರ್ಟ್ ಇದೆ. ಸಸ್ಪೆನ್ಷನ್ ಬಂಪ್ಸ್ನ ಹೆಂಗ್ ತಗೊಳ್ತಾ ಇದೆ ಅಂದ್ರೆ ಇದು ಮೈಲೇಜು ನಿಮಗೆ ಆಲ್ಮೋಸ್ಟ್ 7 to 8 ಕೊಡ್ಬೋದು. ಬಟ್ ಈಗ ನಾವು ಹೊಡಿತಿರೋ ತರ ಹೊಡಿದ್ರೆ ಎಕ್ಸ್ಪೆಕ್ಟ್ ವೆರಿ ಲೆಸ್ ಮೈಲೇಜ್. ನಿಮಗೆ ಒಂದು 5 ರೇಂಜಲ್ಲಿ 6 ರೇಂಜಲ್ಲಿ ಬರ್ಬೋದು ಅಷ್ಟೇ. ಇದರಲ್ಲಿ ನಿಮಗೆ N6 N8 ಅಂತ ಬರುತ್ತೆ ಎರಡು N9ಅಲ್ಲಿ. N6 ಅಲ್ಲಿ ನಿಮಗೆ ಹ್ಯಾಲೋಜನ್ ಲೈಟ್ಸ್ ಬರುತ್ತೆ, ಸ್ವಲ್ಪ ವೀಲ್ ಸೈಜ್ ಈ ಥರ ಸ್ಮಾಲ್ ಡಿಫ್ರೆನ್ಸಸ್. ಬೆಟರ್ ಟು ಗೋ ಫಾರ್ N8. ನೀವು ಅದರಲ್ಲಿ ಏನು ಉಳಿಸೋದು ಸ್ಪೋರ್ಟ್ಸ್ ಕಾರ್ಗೆ ಅಂತ ಹೋಗ್ಬಿಡುತ್ತೆ. ಹಾಗೇನೆ ಇದರಲ್ಲಿ ಟಿಲ್ಟ್ ಅಂಡ್ ಟೆಲಿಸ್ಕೋಪಿಕ್ ಸ್ಟೀರಿಂಗ್ ಬರುತ್ತೆ. ಇಲ್ಲಿ ನೀವು ರೇರ್ ವೀವ್ ಅಂತ ಇದು ಬಟನ್ ಒತ್ತಿದ್ರೆ ನೋಡಿ ಹಿಂದೆ ನಿಮಗೆ ಕ್ಯಾಮ್ರಾ ಕೂಡ ತೋರಿಸುತ್ತೆ. ಸೊ ಪಾರ್ಕಿಂಗ್ಗೆ ನಿಮಗೆ ಅಡಾಪ್ಟಿವ್ ಗೈಡ್ಲೈನ್ಸ್ ಇವೆಲ್ಲ ಬರುತ್ತೆ. ಪಾರ್ಕಿಂಗ್ ಮಾಡಬೇಕಿದ್ರೆ ಕೂಡ ಯೂಸ್ ಮಾಡ್ಕೊಬೋದು. ಸೊ ಇದು ಆನ್ ರೋಡ್ ಬಂದು 14+ lakhs ಆಗುತ್ತೆ. ಹೇಗೆ ನೀವು DCT ತಗೊಳ್ತಿರೋ ಇಲ್ಲ ಮ್ಯಾನುವಲ್ ತಗೊಳ್ತಿರೋ ಅದ್ರ ಮೇಲೆ ಡಿಫ್ರೆನ್ಸ್ ಆಗುತ್ತೆ. ಮ್ಯಾನುವಲ್ ತಗೊಂಡ್ರೆ ನಿಮ್ಗೆ ಆಲ್ಮೋಸ್ಟ್ 1 ಲಕ್ಷಕ್ಕೂ 1.5 ಲಕ್ಷ ಹತ್ರ ಇನ್ನೂ ಕಡಿಮೆ ಆಗುತ್ತೆ ಪ್ರೈಸು. ಹೇಗೆ ಇಟ್ಸ್ ಯುವರ್ ಪರ್ಸನಲ್ ಪ್ರಿಫರೆನ್ಸ್. ತುಂಬ ಸಿಟಿಯಲ್ಲೆಲ್ಲ ಡ್ರೈವ್ ಮಾಡ್ತೀರಾ ಅಂತ ಹೇಳಿದ್ರೆ ಮ್ಯಾನುವಲ್ ತೊಗೊಂಡ್ರು ಸ್ವಲ್ಪ ಕಷ್ಟನೇ. ಬ್ಯಾಂಗ್ಳೂರ್ ಥರ ಸಿಟಿಗಳಲ್ಲಿ ಕಾಲೆಲ್ಲ ನೋವು. ಬಾಸ್ ಅವರ i20 N9 ಅಲ್ಲಿ ಇದೀವಿ. ಇದು ಆಕ್ಚುಲಿ ಸ್ಟಾಕು ಅಂದ್ರೆ ಸ್ವಲ್ಪ ಮಾಡ್ಸ್ ಮಾಡಿಸಿದ್ದಾರೆ, ಬಟ್ ಪರ್ಫಾರ್ಮೆನ್ಸ್ ಮಾಡ್ಸ್ ಏನೂ ಇಲ್ಲ. ಸೊ ಇದ್ರಲ್ಲಿ ನೋಡಿ ಇವ್ರದ್ದು ಪ್ಯಾಡಲ್ ಶಿಫ್ಟರ್ ಎಕ್ಸ್ಟೆಂಡರ್ಸ್ ಎಲ್ಲ ಹಾಕ್ಸಿದ್ದಾರೆ ರೆಡ್ ಕಲರ್. ಇದು ಸಕಲ ಕಾಣ್ತಾ ಇದೆ ನೋಡೋದಕ್ಕೆ ಕೂಡ. ಸೊ ಇಲ್ಲಿ ನೀವು ಏನು ನೋಡ್ತಾ ಇದ್ದೀರಲ್ಲ, ಇವಾಗ ಸ್ಪೋರ್ಟ್ಸಲ್ಲಿ ಇದ್ದೀವಿ. ಇಲ್ಲಿ ಪ್ಯಾಡಲ್ ಶಿಫ್ಟ್ ಮಾಡೋದ್ರ ಜೊತೆಗೆ ಹಿಂಗೆ ಮ್ಯಾನುವಲ್ ಕಾರ್ ಓಡಿಸಿ ಇಲ್ಲೇ ಕೈ ಇಟ್ಕೊಂಡು ರೂಢಿ ಇದೆ ಅಂತ ಹೇಳಿದ್ರೆ ಇಲ್ಲೂ ನೀವು ಅಪ್ ಶಿಫ್ಟ್ ಇಲ್ಲ ಡೌನ್ ಶಿಫ್ಟ್ ಮಾಡ್ಬೋದು. ಹಿಂಗಿರುತ್ತಲ್ಲ, ಸ್ವಲ್ಪ ಹಿಂಗೆ ಮಾಡಿದ್ರೆ ಅಪ್ ಶಿಫ್ಟ್ ಆಗುತ್ತೆ, ಇದೇ ಹಿಂದೆ ಮಾಡಿದ್ರೆ ಡೌನ್ ಶಿಫ್ಟ್ ಆಗುತ್ತೆ. ನೋಡಿ ಡೌನ್ ಶಿಫ್ಟ್ ಆಯಿತು. ಇವಾಗ ಮತ್ತೆ ಥ್ರಾಟಲ್ ಕೊಟ್ಟೆ ಅಪ್ ಶಿಫ್ಟ್ ಆಯಿತು ಇದು. ಸೊ ಯು ಕ್ಯಾನ್ ಯೂಸ್ ಇಟ್ ಇಯರ್ ಆಲ್ಸೋ. ಒಂಥರ ಆಪ್ಷನ್ಸ್ ಇರೋದು ಚೆನ್ನಾಗಿದೆ. ಇವರು ಮಾಡಿಸಿರೋದನ್ನ ಲೆಕ್ಕಕ್ಕೆ ಬಿಟ್ಟು ನೀವು ನಾರ್ಮಲಿ ಒಂದು i20 ಇಲ್ಲ i20 N9 ತೊಗೊಂಡು ಮೈಲೇಜ್ ಲೆಕ್ಕ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಗಿದೆ ಅರೌಂಡ್ 10-11 ಬರ್ಬೋದು. ಲೈಕ್ ಡಿಪೆಂಡ್ಸ್ ಆನ್ ಯುವರ್ ಡ್ರೈವಿಂಗ್. ಒನ್ಸ್ ಅಗೈನ್ ಡೀಸೆಂಟಾಗೆಲ್ಲ ಓಡಿಸಿದ್ರೆ ಒಂದು 10-11 ಅಂತೂ ಮೋಸ ಇರಬಾರ್ದು. ಇಲ್ಲ ನೀವು ಸ್ವಲ್ಪ ಸಿಟಿಯಲ್ಲೆಲ್ಲ ಡ್ರೈವ್ ಮಾಡಿದ್ರು ಒಂದು 8-9 ಅಂತೂ ಕೊಡಬೇಕು ಮೈಲೇಜ್ ಆ ಲೆಕ್ಕಕ್ಕೆ. ಕನ್ಸಿಡರಿಂಗ್ ಇಟ್ ಇಸ್ ಎ ಪೆಟ್ರೋಲ್ ಇಂಜಿನ್. ಅಷ್ಟು ಬಂದರೆ ಎಷ್ಟೋ ವಾಸಿ ಹುಂಡೈ ಕಾರ್ಗಳು. ಇನ್ನು ಮೇಂಟೆನೆನ್ಸು ನಿಮಗೆ ಗೊತ್ತು, ಮಾರುತಿಯಲ್ಲಿ ಎಕ್ಸ್ಪೆಕ್ಟ್ ಮಾಡಿದಷ್ಟೆಲ್ಲ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಹುಂಡೈ ಕಾರ್ಗಳಲ್ಲಿ. ಇನ್ನೊಂದು ಏನಂತ ಹೇಳಿದ್ರೆ ಗ್ರೌಂಡ್ ಕ್ಲಿಯರೆನ್ಸು. ಸೊ ಈ ಕಾರ್ಗಳಲ್ಲೆಲ್ಲ ಮೇಯ್ನು ಏನಂತ ಹೇಳಿದ್ರೆ ನಿಮಗೆ ಡಿಫ್ರೆನ್ಸ್ ಆಗೋದು ಕಾಂಪ್ಯಾಕ್ಟ್ SUV ಇಲ್ಲ SUV ಕಡೆ ಕಂಪೇರ್ ಮಾಡಿದಾಗ ಗ್ರೌಂಡ್ ಕ್ಲಿಯರೆನ್ಸು ಯಾವ ಥರ ಇರುತ್ತೆ ಅಂತೇಳಿ. ಆ ಕಾರು ಮಾಡೆಡ್ ಓಡಿಸಿದ್ರಲ್ಲಿ ಆಲ್ರೆಡಿ ಕಾರು ಸ್ವಲ್ಪ ಡೌನ್ ಇತ್ತು. ಸೊ ನಿಮಗೆ ಲೋ ಇದ್ದಷ್ಟು ಏನಂತ ಹೇಳಿದ್ರೆ ಜಾಸ್ತಿ ಸ್ಟೇಬಲ್ ಆಗಿರುತ್ತೆ ಗಾಡಿ ಹೈ ಸ್ಪೀಡ್ಸಲ್ಲಿ. ಬಟ್ ಇದು ಸ್ಟಾಕ್ ನೀವು ಕನ್ಸಿಡರ್ ಮಾಡಿದ್ರು ಏನು ನೀವು ಎವ್ರಿ ಡೇ ಡ್ರೈವ್ ಇಲ್ಲ ರೈಡ್ ಮಾಡಬೇಕಿದ್ರೆ ನಾರ್ಮಲಿ ನಿಮಗೆ ಹಂಪ್ಸ್ ಎಲ್ಲ ಏನು ಸಿಗುತ್ತೆ ಇಲ್ಲ ಪಾಟಲ್ಸ್ ಎಲ್ಲ ಏನು ಸಿಗುತ್ತೆ, ಇಟ್ ವಿಲ್ ಬಿ ಏಬಲ್ ಟು ಹ್ಯಾಂಡಲ್ ದಟ್. ತೊಂದರೆ ಇಲ್ಲ. ಬಟ್ ತುಂಬ ಡೀಪ್ ಆಗಿರೋ ಪಾಟಲ್ಸು ಇಲ್ಲ ಕೆಲವು ಸರಿ ಹಂಸು ತುಂಬ ಹಿಂಗೆ ನಿಂತ್ಬಿಟ್ಟಿರ್ತಾರೆ. ಅದು ಯಾವ ತಲೆಯಲ್ಲಿ ಏನು ಇಟ್ಕೊಂಡು ಹಂಸಾಕಿರ್ತಾರೆ ಜನ ಹೇಳೋಕ್ಕಾಗಲ್ಲ. ಅಂಥದ್ದನ್ನೇನಾರ ನೀವು ನೋಡಿದ್ರೆ ಆದಷ್ಟು ಹುಷಾರಾಗಿ ಓಡಿಸಿ. ನಾನು ಯಾಕಂದರೆ ಮನೆಯಿಂದ ಬರ್ತಾ ಹೋಗ್ತಾ ಸುಮಾರು ಕಡೆ ಎಲ್ಲ ಓಡಿಸಿದೆ, ಎಲ್ಲೂ ಏನೂ ನನಗೆ ತೊಂದರೆ ಆಗಿಲ್ಲ. ಈವನ್ ಆ ಕಾರು ಅದರಲ್ಲೂ ನನಗೆ ಎಲ್ಲೂ ಕೆಳಗೆ ಟಚ್ ಆಗದೆ ಆರಾಮಾಗಿ ಓಡಿಸ್ಕೊಂಡು ಒಂದ್ಸಲ ನೋಡಿ ಥ್ರಾಟಲ್ ಕೊಡ್ತೀನಿ. RPM ನೋಡಿ ಹಿಂಗೆ ಪಟಾಕಿ. ಎಸ್ ಬಾಯ್ಸ್, ಇಟ್ಸ್ ಪುಟ್ಟು ಡ್ರೈವ್ ಮೋಡಲ್ಲಿ ಡಿಗೆ ಹಾಕಿದ್ರೆ ನಿಮಗೆ ಸ್ಟೇಜ್ 2 ಹೋಗಲ್ಲ. SCಗೆ ಹಾಕಿದ್ರೆ ಸ್ಪೋರ್ಟ್ಸು ನಿಮ್ಗೆ ಆ್ಯಕ್ಚುಲಿ ಪ್ರಾಪರ್ ಸ್ಟೇಜ್ 2 ಪವರ್ ಫುಲ್ ಸಿಗುತ್ತೆ.
ಒಂದು ಕಾರ್ನರ್ನ ತಗೊಂಡಾಗ ಕಾರು ಹೆಂಗೆ ಹ್ಯಾಂಡಲ್ ಮಾಡುತ್ತೆ ಅನ್ನೋದೇನೆ ಸೋ ಮೆನಿ ಥಿಂಗ್ಸ್ ಆ ಕಾರ್ ಬಗ್ಗೆ ಹೇಳೋದು. ಲೈಕ್ ಸಸ್ಪೆನ್ಷನ್ನು, ಚಾಸಿಸ್ಸು, ಎಲ್ಲದು ನಿಮಗೆ ಆ ಫೀಲ್ ಸಿಕ್ಕೋದು. ಕಾರೇ ಇರಲಿ, ಬೈಕೇ ಇರಲಿ, ಯಾವುದೇ ಇರಲಿ ಗುರು, ಕಾರು ಗಾಡಿ ಅನ್ನೋದಕ್ಕಿಂತ ಫೀಲ್ ಕೊಡುತ್ತಲ್ಲ ಯಾವುದೇ ವೆಹಿಕಲ್ ಇರಲಿ, ಅದು ಇಂಪಾರ್ಟೆಂಟು. ಆ ಟ್ರಕ್ ಓಡಿಸಿದ್ರು ಅದಕ್ಕೆ ಅದರದ್ದೇ ಆದ ಒಂದು ಖುಷಿ, ಆ ಫೀಲ್ ಸಿಗಬೇಕು, ಅದು ಇಂಪಾರ್ಟೆಂಟು. ಸೊ ಒಟ್ಟು ಮಾಡ್ ಮಾಡಿಸೋದಕ್ಕೆ ಇವರು 5.5 ಲಕ್ಷದ ಮೇಲೆ ಖರ್ಚು ಮಾಡಿದ್ದಾರೆ. ಏನೆಲ್ಲ ಮಾಡ್ಸ್ ಅಂತ ಇನ್ನೊಂದ್ಸರಿ ಹೈಲೈಟ್ ಮಾಡ್ಬೇಕಂತ ಹೇಳಿದ್ರೆ, ಇವರು ಕೋಬ್ರಾ ಲೋಡೆಡ್ ಸ್ಪ್ರಿಂಗ್ಸ್ ಹಾಕಿದ್ದಾರೆ, ಫುಲ್ ಸಿಸ್ಟಮ್ ಬೋರ್ಲಾ ಎಕ್ಸಾಸ್ಟು, ಆಮೇಲೆ ಸ್ಟೇಜ್ 2 ಟ್ಯೂನ್ಡು, ಜೊತೆಗೆ ಲೈಟಾಗಿ ಗ್ರಾಫಿಕ್ಸು, ರ್ಯಾಪು ಆ ಥರ ಎಲ್ಲ ಮಾಡಿದ್ದಾರೆ. ಎಲ್ಲದು ಬ್ರೆಂಬೋ ಬ್ರೇಕ್ಸ್ಗೆ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಎಲ್ಲ ಒಂಥರ ಪರ್ಫಾರ್ಮೆನ್ಸ್ ಮಾಡೇನೆ ಜಾಸ್ತಿ ಇರೋದು, ಮೋರ್ ದೆನ್ ಕಾಸ್ಮೆಟಿಕ್ ಅಂತಲೇ ಹೇಳ್ಬೋದು ಇವರ ಗಾಡೀಲಿ. ಬ್ರೇಕಿಂಗ್ ಇದ್ರೇ ಹಂಗೆ ಆಟಗಳು ಆಡೋಕ್ಕಾಗೋದು. ದಟ್ಸ್ ಇಟ್ ಬಾಯ್ಸ್. Hyundai i20 N-Line ನಮ್ಮ ಡ್ರೈವ್ ಇಂಪ್ರೆಷನ್ಸ್ ಚೆನ್ನಾಗಿ ಅನ್ನಿಸ್ತು. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ ಸಗದಾಗ ಅನ್ನಿಸ್ತು ಒಂಥರ. ಸೊ ಥ್ಯಾಂಕ್ಸ್ ಟು ದ ಟೀಮ್. ಪಾಪ ದುರ್ಗಾಯಿಂದ ಬಂದು ಬಾಯ್ಸು ಏನೋ ಒಂದು ಪ್ರೀತಿ ಇಟ್ಕೊಂಡಿರ್ತಾರೆ, ಅದ್ರ ಮುಂದೆ ನಾವೇನು ಬೇರೆ ಹೇಳೋದಕ್ಕೆ ಆಗೋದೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಏನು ಅನ್ನಿಸ್ತು ಈ ಗಾಡಿ ಬಗ್ಗೆ, ವಿಡಿಯೋ ಬಗ್ಗೆ ಅಂತ ಹೇಳಿ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಡಿಡ್ ಯು ಲೈಕ್ ದ ಡ್ರೈವ್ ಎಕ್ಸ್ಪೀರಿಯನ್ಸ್, ವಿಡಿಯೋ ಎಕ್ಸ್ಪೀರಿಯನ್ಸ್ ಅಂತ, ಈ ಪಾಯಿಂಟ್ ಆಫ್ ವ್ಯೂ ಹೇಗಿತ್ತು ಅಂತ ಕೂಡ ಹೇಳ್ಬೋದು ನೀವು. ಹಾಗಿದ್ರೆ ಸಿಗೋಣ ಬಾಯ್ಸ್ ಮುಂದಿನ ವಿಡಿಯೋದಲ್ಲಿ. ಲವ್ ಯು ಆಲ್, ಟೇಕ್ ಕೇರ್, ಸಿ ಯು, ಬಾಯ್. ಫುಲ್ ಬ್ರೇಕ್ ಮಾಡೋಣ. ಆ್ಯಕ್ಚುಲಿ ಹಿಂದೆ ಏನು ವೆಹಿಕಲ್ ಇಲ್ಲ. 180 to 0